ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ 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 ಬನ್ನಿ. ಸೊ ಊಟ ಹೇಗಿತ್ತು? ಓ ತುಂಬಾ ಚೆನ್ನಾಗಿರ್ಬೇಕಲ್ಲ? ಹೊಟ್ಟೆ ತುಂಬಾ ಊಟ ಮಾಡಿದ್ರಾ? ಅಮೇಜಿಂಗ್, ಮಾರ್ವೆಲಸ್, ಫ್ಯಾಂಟಾಸ್ಟಿಕ್. ಏನು ಗೊತ್ತಾ, ಸ್ವಲ್ಪ ಅನ್ನ ಕಳಿಸ್ಬೇಕಾಗಿತ್ತು. ನನಗೆ ಏನೇ ತಿಂದರೂ ಮೊಸರನ್ನ ತಿಂದೆ ಹೋದ್ರೆ ಊಟ ಕಂಪ್ಲೀಟ್ ಆಗಲ್ಲ. ಬಟ್ ಚಿಕನ್ ಅಂತೂ ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ ಅದ್ಭುತ, ಅಮೋಘ, ಅಪೂರ್ವ ಅಂತಾರಲ್ಲ, ಅವೆಲ್ಲ ಕಡಿಮೆನೆ, ಅದಕ್ಕಿಂತ ಜಾಸ್ತಿ. ಅದ್ಯಾಕೆ ಮೊನ್ನೆ ಅಪರ್ಣ ಮಾಡಿದ್ಲಲ್ಲ, ಅವೆಲ್ಲ ಏನೂ ಇಲ್ಲ. ಇದಂತೂ ಅಯ್ಯೋಯ್ಯೋಯ್ಯೋಯ್ಯೋ. ಸಾಕು ಸಾಕು ಸಾಕು. ಮನ್ಸಾರೆ ಹೊಗಳೋದಕ್ಕೂ ಹೊಗಳ್ಬೇಕಂತ ಹೊಗಳೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಅದು ನನ್ಗೆ ಗೊತ್ತಾಗುತ್ತೆ. ನಾನೇನು ಅಷ್ಟು ಅಡ್ಡಿ ಅಲ್ಲ. ಇಲ್ಲ ರೀ, ನಿಜವಾಗ್ಲೂ ಚೆನ್ನಾಗಿತ್ತು. ಇಲ್ಲಾಂದ್ರೆ ಖಾಲಿ ಕೆರೆ ಕಳಿಸ್ತಾ ಇದ್ನಾ? ಸಾಲದಷ್ಟು ಪ್ರೂಫು. ಈ ರೀತಿ ಉಪದೇಶ ಮಾಡಿ ಅಂತ ಆನಂದ್ ಅವ್ರು ಹೇಳಿ ಕಳ್ಸಿದ್ರಲ್ವಾ? ಯಾಕಂದ್ರೆ ಅತಿಯಾಗಿ ಬಿಲ್ಡಪ್ ಕೊಡೋದು, ಹೊಗಳ ಅಟ್ಟಕ್ಕೇರ್ಸೋದು ಅದು ನಿಮ್ಮ ಸ್ಟೈಲೇ ಅಲ್ಲ, ನಂಗೆ ಗೊತ್ತು. ಹೇಳಿ. ಗೊತ್ತಾಗೋಯ್ತಾ? ಬಡ್ಕೊಂಡೆ ನನ್ನ ಮಗನಿಗೆ ಇವೆಲ್ಲ ವರ್ಕೌಟ್ ಆಗಲ್ಲ. ನನ್ನ ಮಾತಲ್ಲಿ ಕೇಳ್ತಾನೆ, ಸುಮ್ಮನೆ ತಲೆ ತಿಂದು ಇದೆಲ್ಲ ಕಂಠಪಾಠ ಮಾಡೋಂಗೆ ಮಾಡ್ದ ಇಡಿಯಟ್. ನಿನ್ನೆ ಆನಂದ್ ಅವ್ರ ಮನೇಲಿ ನಾನೇ ಚಿಕನ್ ಮಾಡಿದ್ದು, ಅಪರ್ಣ ಅಲ್ಲ. ಅದು ನಿಮಗೆ ಗೊತ್ತಾಗ್ಲಿ ಅಂತ ಬೆಳಿಗ್ಗೆಯಿಂದ ಚಿಕನ್ ಮಾಡ್ಕೊಂಡು ಬಂದಿದ್ದೀನಿ. ನನಗಂತೂ ಗೊತ್ತಾಗಿಲ್ಲ. ನೀವಾದ್ರೂ ಒಂದು ಮಾತು ಹೇಳೋದಲ್ವಾ? ಇಷ್ಟೊಂದೆಲ್ಲ ಡ್ರಾಮಾನೇ ನಡೀತಾ ಇರ್ಲಿಲ್ವಲ್ಲ? ನೋಡಿ, ನಾವು ಹೆಣ್ತಿರಲ್ಲ ಹೀಗೆಪ್ಪ, ಗಂಡಿನ್ಗೇನು ಇಷ್ಟನೋ ಅದನ್ನ ಮಾಡಿ ಹಾಕ್ತೀವಿ. ನಾವೇ ಮಾಡಿದ್ದಂತ ಬೋರ್ಡ್ ನೇತಾಕೋದಾಗ್ಲಿ, ಸ್ಟಿಕ್ಕರ್ ಅಂಟಿಸೋದಾಗ್ಲಿ, ಟ್ಯಾಗ್ ಹಾಕೋದಾಗ್ಲಿ ಆ ಥರದ್ದೇನೂ ಮಾಡಲ್ಲ. ಅದನ್ನ ನೀವೇ ಅರ್ಥ ಮಾಡ್ಕೊಳ್ಬೇಕಪ್ಪ, ಅದು ನಿಮಗೆ ಬಿಟ್ಟಿದ್ದು. ನೋಡಿ, ಇದು ನಾವು ನಿಮಗಿಟ್ಟಿರೋ ಪೀರಿಯಾಡಿಕ್ ಟೆಸ್ಟ್ ತರ. ನೀವೇ ಕಂಡುಹಿಡಬೇಕು. ಓ, ಇದು ನನ್ನ ಹೆಂಡತಿ ಮಾಡಿರೋದು, ಇದು ಅವಳಿಂದ ಮಾತ್ರ ಸಾಧ್ಯ ಅಂತ. ಆಗ್ಲೇ ಗೊತ್ತಾಗೋದು ನೀವು ನಿಮ್ಮ ಹೆಂಡತಿನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಇಷ್ಟೊಂದೆಲ್ಲ ಇದೆಯಾ? ಅದಕ್ಕೆ ದೊಡ್ಡವ್ರು ಹೇಳಿರೋದು, ನೀನಿನ ಹೆಜ್ಜೆ ಬೇಕಾದ್ರೂ ಕಂಡುಹಿಡ್ಬೋದು, ಆದರೆ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಅಲ್ಲ, ಇದು ಭಾಳ ಕಾಂಪ್ಲಿಕೇಟೆಡ್ ವಿಷಯ ರೀ. ಆಯ್ತು ಬಿಡಿ, ಇನ್ಮೇಲೆ ನಾನೇ ಕಂಡುಹಿಡಿತೀನಿ. ಅದು ನಮ್ಮಿಬ್ಬರ ನಡುವೆ ಹೊಸದಾಗಿ ಈಗೀಗ ಏನೇನೋ ಶುರುವಾಗಿದೆಯಲ್ಲ, ಹೋಗ್ತಾ ಹೋಗ್ತಾ ಸೀನಿಯರ್ ಸ್ಟೂಡೆಂಟ್ ಥರ ಎಲ್ಲನೂ ಕಲಿತಾ ಹೋಗ್ತೀನಿ ನೋಡು, ಬರೀ. ಆದರೆ ನನಗೆ ಇಷ್ಟ ಆಗಿರೋ ಅಡುಗೆನ ಮಾಡಿಕೊಟ್ಟೆ ಈ ಕೈಗೆ ಸದ್ಯಕ್ಕೆ. ಥ್ಯಾಂಕ್ ಯು. ಅಲ್ಲ, ಚಿಕನ್ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಇದಕ್ಕಲ್ಲ, ನಾನು ಅದಕ್ಕೆ ಕೊಟ್ಟಿದ್ದು. ಇದೇ ಖುಷಿಗೆ ಇನ್ನೂ ಚಿಕನ್ ಮಾಡಿದ್ದೆ. ಅಯ್ಯೋ, ದಯವಿಟ್ಟು ರೀ ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸಿ. ಇನ್ನೊಂದು ಸ್ವಲ್ಪ ದಿವಸ ಚಿಕನ್ ಸವಾಸನೆ ಬೇಡ. ನಾನು ಹೀಗೆ ಚಿಕನ್ ತಿಂತಾ ಇದ್ರೆ ಬಾಡಿ ಓವರ್ ಹೀಟ್ ಆಗಿ ಬ್ಲಾಸ್ಟ್ ಆಗಿಬಿಡುತ್ತೆ ಅಷ್ಟೇ. ಸರಿ, ಬಾಡಿ ಕೂಲ್ ಮಾಡೋಕ್ಕೇನಾದ್ರೂ ತರಲ್ಲ? ನೀವು ಇದೆಲ್ಲ ಜೀರಿಗೆ ಮೆಣಸಿನ ರಸಂ ಮಾಡಿದ್ದೀನಿ, ತರ್ತೀನಿ. ದಯವಿಟ್ಟು ಅದನ್ನೇ ತಗೊಂಬನ್ನಿ. ಅದರ ಹೆಸರಲ್ಲಿ ಕಾಲು ಸೊಪ್ಪೆಲ್ಲ ತರಬೇಡಿ, ಏನಾಗಲ್ಲ. ತಂದೆ ಇರುತ್ತೆ. ಓ, ಈ ಟೀಚರ್ಗಳು ಭಾಳ ಡೇಂಜರ್ ಅಪ್ಪು. ಹೇಳಿದ್ರೆ ಸ್ಪಾಟಲ್ಲಿ ಹಿಡಿದು ಅಲ್ಲೇ ಫೇಲ್ ಮಾಡಿಬಿಡ್ತಾರೆ. ಅದಕ್ಕೆ ಇನ್ನೊಂದ್ಸಲ ಸುಳ್ಳು ಹೇಳ್ಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.